ನಮ್ಮ ಚಾನಲ್ ಪ್ರೋಗ್ರಾಮ್ ಕೃಷಿ ಲೈಫ್ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ದಿನದಕ್ಕಿಂತ ಪ್ರತಿ ದಿನದಕ್ಕಿಂತ ಇಬ್ಬನಿ ಭಾಳ ಇಬ್ಬನಿ ಬಿದ್ದೈತಿ ನೋಡ್ರಿ, ಹೆಂಗೆ ಇಬ್ಬನಿ ಬಿದ್ದೈತಿ ನೋಡ್ರಿ. ಇವತ್ತು 5ಕ್ಕೆ ಎದ್ದವಿ ನಾವು, 4ಕ್ಕೆ ಕರೆಂಟ್ ಬಂದಿತ್ತು. ಕರೆಂಟ್ ಬಂದ ಕಾರಣ ಎದ್ದಿದ್ವಿ. ಇವತ್ತು ಥಂಡಿನೂ ಭಾಳ ಐತಿ ಮತ್ತು ಒಳ್ಳೆ ಎತ್ತು ನಮ್ಮ ಇವತ್ತು ಹೊರಗೆ ಇರ್ತಾವೆ. ಯಾಕಪ್ಪ ಅಂದ್ರೆ ನಾವು ಎತ್ತು ಕಟ್ಟೋ ಮನ್ಯಾಗ ವಾಸ ಮಾಡೋದು. ಶೆಡ್ನೊಳಗೆ ಕಟ್ಟಬೇಕಂತಂದ್ರೆ ಮಳೆ ಇಲ್ಲದಕ್ಕೆ ಅದಕ್ಕೆ ನಾನು ಇಲ್ಲೇ ಹೊರಗೆ ಕಟ್ಟಿದ್ದೆ. ಅಂದ್ರೆ ನೋಡ್ರಿ ಇಬ್ಬನಿಗೆ ಎತ್ತು ಎಷ್ಟು ಮೈ ಕಪ್ ಮಾಡ್ಕೊಂಡವು. ಇನ್ನು ಓಟು ಸಗಣಿ ಕಸ ನಾನೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ, ಈಗ ಅಲ್ಲಿ ಕುರಿಗೂ ಒಳಗೆ ಹೀಕಿ ಬಿದ್ದವು, ಅವನು ಸಗಣಿ ಕಸ ಸ್ವಚ್ಛ ಮಾಡಿ ಚಾಗಿ ಕುಡಿದು ನಮ್ಮ ರೂಪ ರೊಟ್ಟಿ ಮಾಡಾಕತ್ತಾಳ. ರೊಟ್ಟಿನ ಊಟ ಮಾಡಿ ಬಿಸಿ ಬಿಸಿ ರೊಟ್ಟಿ ತಿಂದು ಮತ್ತು ನಮ್ಮ ಮುಂದಿನ ಕೆಲಸನ ನಾವು ಮಾಡೋದು. ಎಲ್ಲಿ ಅಲ್ಲಿ ಭಾಳ ಆಗಿತ್ತಾನ ಕಿತ್ಕೊಂಬಂದ್ರಿ ಹುಲ್ನ? ಹಾಂ, ರಾಡ್ ಆಗಿರಲ್ಲ, ಭಾಳ ಐತಿ ಇಬ್ಬನಿ. 5 ಗಂಟೆಗೆ ಎದ್ದಾಗೂ ಹಂಗೆ ಉದ್ರಾತಿತ್ತದು, ಹನಿ ಹನಿ ಸೋರಾತಿತ್ತು. ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡೋದಿತ್ತು ನಮ್ದು. ಕಟ್ರಿ ನೀವು ಕುರಿನ, ನಾನು ನೀವು ಕರೆದ್ರಲ್ಲ ಅದಕ್ಕೆ ಬಂದೆ. ಕೋಳಿನೂ ಬಿಟ್ಟಿಲ್ಲ, ಇಲ್ಲಿ ಬೆಕ್ಕೊಂದು ಬರೋದಕ್ಕೆ. ನೋಡ್ರಿ ಫ್ರೆಂಡ್ಸ್, ರಾತ್ರಿ ನಮ್ಮ ಹೊಲಕ್ಕೆ ಬೆಕ್ ಬಂದಿತ್ತು. ಊಟ ಮುಗಿಸ್ಕೊಂಡು ಹಿತ್ಲ ಕಡೆ ಬಾಗ್ಲ ತೆಗಿಯೋಣ, ಸ್ವಲ್ಪ ಭಾಳ ಶೆಕೆ ಐತಿ ಅಂಥೇಳಿ ಬಾಗ್ಲ ತೆಗಿಯಕಂತ ಹೋದ್ರು ನಮ್ಮ ಮನೆಯವರು. ಅಡವಿ ಬೇಕು ಒಳಗೆ ಬಂದ್ಬಿಡ್ತು. ಊಟ ಮಾಡೋ ಟೈಮಿಗೆ ಬಂದಿತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಅನ್ನ ತಿನ್ಸಿ ಕಳ್ಸೋಣ ಇದಕ್ಕೆ ಅಂತ ಹಾಕಿದ್ರೆ ವಾಪಸ್ ಮುಂದೆ ಓಡೋಡ್ ಹಂಗೆ ಬರಾತಿತ್ತು. ಸಾಕ್ಬೋದು, ಬಟ್ ಕೋಳಿ ಮರಿ ಒಂದು ಉಳಿಯಂಗಿಲ್ಲ ಅಂಥೇಳಿ ತಿನ್ನಿಸಿ ಕಳಿಸ್ಬಿಟ್ವಿ. ಮಾಡ್ತೇನೆ ಬರ್ರಿ, ಇನ್ನೊಂದು ಸ್ವಲ್ಪ ಐತೆ ಮಾಡೋದು ರೊಟ್ಟಿನ. ಬೆಂಡಿರಲಿಲ್ಲ, ಬೆಂಡಿಗಂತ ಹೊರಗೆ ಬಂದೆ. ಆಮೇಲೆ ನೀವು ಕರೆದ್ರಿ ಅದಕ್ಕೆ ಬಂದೆ. ಒಂದು ಹಗ್ಗನ ಹರ್ಕೊಂಡತ್ರಿ ಅದು ಕುರಿ. ಹೌದಾ, ಇವತ್ತು ಹುಸ್ರತಿಗೆ ಹೋದ ತೊಗೊಂಬರ್ರಿ ಹಗ್ಗನ. ಏ ಬಾ 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 ಬಾ. ಹೌದಾ, ಕಟ್ಟಬಾರ್ದು ಅದಕ್ಕೀಗ. ಬಾ
ಎತ್ತಿಗೆ ಸ್ವಲ್ಪ ಸಾಲಿನಾಗ ಹಸಿರು ಮೇವಿತ್ತು, ಎತ್ತಿಗೆ ಆತ ಕುರಿಗೆ ಆತಂತಂದು ಮಾಡ್ಕೊಂಬಂದೆ. ಬೆಳಗ್ಗೆ ನೀರು ಹಾಸ್ಕೊಂತ ಮಾಡಿದ್ದೆ, ಸ್ವಲ್ಪ ತಿಂತ ಎತ್ತು ಅಂತಂದು. ಅರೆ ಈ ಸಾಲಿನಲ್ಲಿ ಕಳೆನೂ ತೆಗ್ದಂಗೆ ಆಕತಿ, ಎತ್ತಿಗೆ ಮೇವು ಆಕತಿ, ಎರಡೂ ಕೆಲಸ ಹಾಕೋ ನೋಡ್ರಿ. ಬೆಳಗ್ಗೆ ಪಾಪ ಅವಕ್ಕೆ ಹಸಿರು ಮೇವು, ಬೇಸಿಗೆಯಲ್ಲಿ ಹಸಿರು ಮೇವು ಅಂದ್ರೆ ಭಾಳ ಇಷ್ಟ ಅವಕ್ಕೆ. ಬೇಸಿಗೆಯಲ್ಲಿ ಹಸಿರು ಮೇವು ಸಿಗೋದು ಭಾಳ ಕಷ್ಟ. ನಮ್ಮ ರೇಷ್ಮೆ ತೋಟದಲ್ಲಿ ಕಾಯಂ ನೀರು ಹಾಯ್ತಿರ್ತೈತಲ್ಲ, ಹಿಂಗಾಗಿ ಹಸಿರು ಮೇವು ಯಥೇಚ್ಛವಾಗಿ ಸಿಗ್ತೈತಿ. ಕೋಳಿ ಬಿಡ್ಲಿವ್ನ ಹಾಂ ನಾನು ಸ್ವಲ್ಪ ಲೇಟಾಗಿ ಆಗಲೇನ ಬಿಡ್ತಿದ್ದೆ. ಇನ್ನೊಂದು ಸ್ವಲ್ಪ ಇಬ್ಬನೇ ಇತ್ತಲ್ಲ, ಕಾಮಿ ಗಿಮಿ ಬಂದು ಕುಂದಿರ್ತಾವು ಅಂತಂದು ರೊಟ್ಟಿ ಆದ್ವಾ? ರೊಟ್ಟಿ ಇನ್ನೊಂದು ಸ್ವಲ್ಪ ಇಷ್ಟಾಗ ನೋಡ್ರಿ. ಲೋಗನ ಮಾಡಿಬಿಡ ಇವತ್ತು. ಮತ್ತು 5 ಗಂಟೆಗೆ ಎದ್ದಿದ್ನಲ್ಲ. ಬಿಸಿ ರೊಟ್ಟಿ ಆದ್ವು ಹಂಗಾರೆ. ಪಲ್ಯ ಏನು ಇವತ್ತು? ಪಲ್ಯ ಸೌತೆಕಾಯಿ, ಚೌಳಿಕಾಯಿ ಇದಾವೆ, ಯಾವ್ದಾರ ಒಂಥರ ಮಾಡ್ತೀನಿ. ರೊಟ್ಟಿ ಅದು ಪಲ್ಯ, ಸಾಂಬಾರು, ಅನ್ನ ಅಷ್ಟೇ ಬಾಕಿ ಐತಿ ಮಾಡೋದು. ಕೋಳಿ ಬಿಡ್ಲೇನ? ಕೋಳಿ ಬಿಡ್ತೀರಿ? ಬಿಟ್ಟದ ಕಸ ಹೊಡಿಬೇಕಲ್ಲ, ಕುರಿದು ಒಟ್ಟು ಕಸ ಹಂಗ ಬಿದ್ದೈತಲ್ಲ, ಕಸ ಕ್ಲೀನ್ ಮಾಡ್ತೀನಿ. ಸಣ್ಣ ಮರಿದ ಸಣ್ಣ ಮರಿದಲ್ಲ ಬಿಟ್ಟಿದ. ನಡ್ರಿಪ್ಪ ಹೊರಗೆ ನಡ್ರಿ. ಬೆಕ್ಕ ರಾತ್ರಿ ಅಷ್ಟ ಬರ್ತೈತೆ ನೋಡ್ರಿ. ಸಾಲು ಬೆಳ್ತು, ಸಾಲು ಶುರುವಾತ. ಅಡೇ ಮತ್ತೆ ನಿಂತ್ಕೊಂತೀರನ ಮತ್ತೆ? ಬೆಳಕು ಹರಿತು ಅದಕ್ಕಾಗಲೇ. ಬೆಳಕು ಹರಿತು ಅಂದೆ ಹುಂಜಕ. 4ಕ್ಕೆ ಶುರು ಮಾಡ್ತೈತಿ ಅದ್ರಾಗ. ಇನ್ನು ಕಾತ್ಲಿರ್ತಾನೆ, ಕಾತ್ಲಿರ್ತಾನೆ ಎಬ್ಸ್ತದ ನಮ್ಮ. ಶುರು ಮಾಡ್ತದ. ಇನ್ನು ಗುದ್ದಾಡ್ತಾವ, ಒಂದು ಅರ್ಧ ತಾಸು ಗುದ್ದಾಡ್ತಾವ ನೋಡಿ. ಇನ್ನು ದೂರನ ಹೋಗ್ಯಾವ, ಹೋಗ್ಲೇ ಹೋದದ. ಬೆಳಗ್ಗೆ ಎದ್ದು ಒಟ್ಟು ಗುದ್ದಾಟ ಬೇಕು ಅದಕ್ಕೆ ನೋಡಲ್ಲಿ. ಅದ ಎಲ್ಲ ಕೋಳಿನ ಅಡ್ಡಾಡಿ ಅವನು ಅಷ್ಟು ಕಾಡಿಸಿ. ಇಷ್ಟೊತ್ತು ನೋಡಿದ್ರಲ್ಲ, ಹಿಂಗೈತೆ ನೋಡ್ರಿ ನಮ್ಮ ಪುಟ್ಟ ಪ್ರಪಂಚ. ಈ ಪ್ರಪಂಚ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಎಲ್ಲಿನೂ ಕೂಡ ಪೂರ್ತಿ ನೋಡಿ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.